ವೆಲ್ಕಮ್ ಬ್ಯಾಕ್ ಟು ಶಶು ಆನ್ಲೈನ್ ಯೂಟ್ಯೂಬ್ ಚಾನಲ್. ಆಕ್ಚುಲಿ ನೀವು ತಮಿಳೈನ್ ನೋಡಿ ಬಂದಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಆಕ್ಚುಲಿ ನನ್ನ ಲಾಸ್ಟ್ ವಿಡಿಯೋ ಇದೇ ಆಗಿರುತ್ತೆ. ಏನಕ್ಕೆ ಅಂದ್ರೆ ಇನ್ಮೇಲೆ ನನಗೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಸಂಜೆ 4:30 ಆಗ್ಬೋದು, 5 ಗಂಟೆ ಆಗ್ಬೋದು ಕ್ಲಾಸ್ ಸ್ಟಾರ್ಟ್. ಮುಗಿದು ಕ್ಲಾಸಸ್ ಎಲ್ಲ ನಾನು ಬಂದು ವರ್ಕ್ ಮಾಡಿ ಅಂಡ್ ನನ್ನ ಎಕ್ಸ್ಟ್ರಾ ಕೋರ್ಸಸ್ಸು, ಎಕ್ಸ್ಟ್ರಾ ಆಕ್ಟಿವಿಟೀಸು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೇನ್ ಮಾಡೋದು, ಇದಕ್ಕೆಲ್ಲ ಟೈಮ್ ಕಿಲ್ ಆಗ್ತಾ ಇದೆ. ಅಂಡ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋಸ್ನ ಆಗ್ತಿಲ್ಲ. ಮತ್ತೆ ಈ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ನಾವು ಕೂಡ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋಬೇಕು. ಕ್ಯಾಮ್ರಾ ಮುಂದೆ ಮಾತಾಡಬೇಕು. ಅಂಡ್ ಎಡಿಟಿಂಗ್ ಇಸ್ ದಿ ನೆಕ್ಸ್ಟ್ ಲೆವೆಲ್ ಟಾಸ್ಕ್. ಅದಂತೂ ಮ್ಯೂಸಿಕ್ ಹುಡ್ಕೋದಾಗಿರ್ಬೋದು, ಎಫೆಕ್ಟ್ಸು, ಆನಿಮೇಷನ್ಸು, ಫಿಲ್ಟರ್ಸು, ಎಕ್ಸ್ಟ್ರಾ ತುಂಬಾ ಪ್ಲಸ್ ಇದೆ. ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ಸೆಟ್ ಆಗೋ ಥರ ನಾವು ಕ್ಲಿಪ್ಗಳನ್ನ ಹಾಕ್ಬೇಕು. ಅದು ಕೂಡ ಟೈಮ್ ಹಿಡಿಯುತ್ತೆ. ಇದರಿಂದ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಇವತ್ತೇ ಅಂತ ನೀವು ಅನ್ಕೊಂಡಿದ್ರೆ ಅದು ಸುಳ್ಳು. ಇನ್ಮೇಲೆ ನಾನು ವಿಡಿಯೋಸ್ನ ಡೈರೆಕ್ಟ್ ಆಗಿ ಇದೇ ರೀತಿ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರೀತಿ ಎಫೆಕ್ಟ್ ಇರಲ್ಲ, ಫಿಲ್ಟರ್ ಇರಲ್ಲ, ಆನಿಮೇಷನ್ಸ್ ಇರಲ್ಲ. ಡೈರೆಕ್ಟ್ ವಿಡಿಯೋಸ್ ಹಿಂಗೆ ಕ್ಯಾಮ್ರಾ ಓಪನ್ ಮಾಡ್ತೀನಿ, ವಿಡಿಯೋಸ್ ಇನ್ಫಾರ್ಮೇಶನ್ ಇದ್ರೆ ಸ್ಪ್ರೆಡ್ ಮಾಡ್ತೀನಿ. ಅಂಡ್ ಆ ವಿಡಿಯೋ ರೆಕಾರ್ಡ್ ಏನಿರುತ್ತೆ ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು ಥಂಬ್ನೈಲ್ ಕೊಡ್ತೀನಿ, ಇಷ್ಟ ಆದ್ರೆ ವಿಡಿಯೋ ನೋಡಿ. ಅಂಡ್ ಈ ವಿಡಿಯೋದಿಂದ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಗೇನ್ ಆದ್ರೆ ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು. ಯಾರೆಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವರು 2 ವಿಡಿಯೋಸ್ 3 ವಿಡಿಯೋಸ್ ಆಗಿ ಸ್ಟಾಪ್ ಮಾಡಿರ್ತಾರೆ. ಏನಕ್ಕೆ ಅಂದ್ರೆ ಅಕ್ಕಪಕ್ಕ ಅವ್ರ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲೀಸು ಆ ವಿಡಿಯೋಸ್ ಮಾಡು, ಈ ವಿಡಿಯೋಸ್ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ಇವರ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಇವರು ಒಂದು ಫ್ಲೋ ಅಲ್ಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದು ಇವ್ರ ಮೈಂಡ್ ಸೆಟ್ ಅಲ್ಲಿ ಆ ವಿಷಯ ಮಾಡೋದ ಈ ವಿಷಯ ಮಾಡೋದ ಅಂತ ಕನ್ಫ್ಯೂಸ್ ಆಗಿ ಇವರು ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿರ್ತಾರೆ. ಅದು ಮಾಡೋದು ನೀವು ತಪ್ಪು. ಎಲ್ಲಾರು ಕೇಳಿ, ಯಾರು ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ದು ರಿಲೇಟೆಡ್ ಇದೆ, ಯಾವ್ದು ಟ್ರೆಂಡಿಂಗ್ ಇದೆ, ಯಾವ್ದು ವಿಡಿಯೋ ಪಿಕಪ್ ಆಗಿ ಓಡುತ್ತೆ, ಆ ತರ ವಿಡಿಯೋಸ್ನ ನೀವು ಕೂಡ ಕ್ರಿಯೇಟ್ ಮಾಡಿ. ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂದ್ರೆ ಅವರು ಇದೇ ಕನ್ಫ್ಯೂಷನ್ ಅಲ್ಲಿ ವಿಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿರ್ತಾರೆ. ಯಾವ್ದು ಎಡಿಟಿಂಗ್ ಸ್ಕಿಲ್ ಇಲ್ಲ, ಬೇಡ, ಇನ್ಫಾರ್ಮೇಶನ್ ಇದೆಯಾ ಸ್ಪ್ರೆಡ್ ಮಾಡಿ. ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಒಂದು ಥಂಬ್ನೈಲ್ ಕೊಡಿ, ವಿಡಿಯೋಸ್ ಯಾಕೆ ಕೊಡಲ್ಲ, ಓಡುತ್ತೆ. ಅಂಡ್ ಈ ವಿಡಿಯೋಸ್ 10 ನೋಡುತ್ತೋ ಅಥವಾ 100 ಜನ ನೋಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಈ ವಿಡಿಯೋಸ್ ಹೆಂಗಿರುತ್ತೋ ಹಂಗೆ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ವಿಡಿಯೋ ಎಡಿಟಿಂಗ್ ಹೇಳಿದ್ನೆ ಮೊದಲೇ. ಅಂಡ್ ಮುಂದಿನ ದಿನಗಳಲ್ಲಿ ನಾನು ಕೂಡ ಈಗ ಯಾವ ರೀತಿ ಕಂಟೆಂಟ್ ಕ್ರಿಯೇಟರ್ಸು ಯಾವ ರೀತಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಾರೆ ಅದೇ ರೀತಿ ನಾನು ಕೂಡ ಅದೇ ರೀತಿ ಔಟ್ಪುಟ್ ನ ಕೊಡಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಗ್ಯಾರಂಟಿ ಕೊಟ್ಟೇ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಖಂಡಿತ. ಆಸ್ ಫಾರ್ ಶೋರ್ ಮೈ ಆಕ್ಚುಲಿ ಈ ವಿಡಿಯೋ ಕೂಡ ಇಷ್ಟ ಆದ್ರೆ ನೀವು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ಅಷ್ಟೇ. ಅಂಡ್ ಈ ವಿಡಿಯೋದಿಂದ ನೀವೇನಾದರೂ ಇನ್ಫಾರ್ಮೇಶನ್ ಗೇನ್ ಮಾಡಿದ್ರೆ, ಇನ್ಫಾರ್ಮೇಶನ್ ಮೀನ್ಸ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆ ಹೇಳ್ತಿದ್ದೀನಿ, ನಾನು ವಿಡಿಯೋಸ್ನ ಸ್ಟಾಪ್ ಮಾಡ್ತಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಏನ್ ಮಗ ಮೋರ್ ವಿಡಿಯೋಸ್ ಮಾಡಿ ಸ್ಟಾಪ್ ಆಗುತ್ತಲ್ಲ, ಮೀಟರ್ ಆಫ್ ಅಂತ ಇದ್ರು. ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ವಿಡಿಯೋಸ್ ಇನ್ಮೇಲೆ ಬರುತ್ತೆ, ಎಡಿಟಿಂಗ್ ಇರಲ್ಲ, ಏನಿರಲ್ಲ, ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡು, ಸುಮ್ಮನಾಗು. ಇನ್ಫಾರ್ಮೇಶನ್ ಇದ್ರೆ ಸ್ಪ್ರೆಡ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಇಲ್ಲಿ ತನಕ ಯಾರೆಲ್ಲ ವಿಡಿಯೋಸ್ ನೋಡಿದ್ರಿ ನಿಮ್ಮಂತೂ ಒಂದ್ಸಲ ಹೇಳಲೇಬೇಕು. ವಿಡಿಯೋ ಮೊದಲೇ ಸ್ಕಿಪ್ ಮಾಡಿರ್ತಾರೆ ತುಂಬಾ ಜನ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್.